ಟ್ರಾಫಿಕ್ ಸಮಸ್ಯೆಗೆ ಅಂತ್ಯ ಹಾಡೋಕೆ ಅಂತಲೇ ಅಂಡರ್ಪಾಸ್ ನಿರ್ಮಾಣವನ್ನ ಮಾಡ್ತಾರೆ. ಆದರೆ ಆ ಅಂಡರ್ಪಾಸೇ ಮತ್ತಷ್ಟು ಸಮಸ್ಯೆಯನ್ನ ಹುಟ್ಟು ಹಾಕಿದ್ರೆ ಬೆಂಗಳೂರಿನ ಮಲ್ಲೇಶ್ವರಂನ ಸಿಎನ್ಆರ್ ರಾವ್ ಅಂಡರ್ಪಾಸ್ ಇದಕ್ಕೆ ಉತ್ತಮ ಉದಾಹರಣೆ. ಮಲ್ಲೇಶ್ವರಂನ ಸಿಎನ್ಆರ್ ರಾವ್ ವೃತ್ತ ಅಂಡರ್ಪಾಸ್ಗೆ ಬಿಬಿಎಂಪಿಯ ಅತಿ ವಿಳಂಬ ಕಾಮಗಾರಿ ಅನ್ನೋ ಹೆಗ್ಗಳಿಕೆ ಇದೆ. 4 ವರ್ಷವಾದರೂ ಕಾಮಗಾರಿ ಮುಗ್ದಿಲ್ಲ. ಕಳೆದ 22ರಂದು ಅಂಡರ್ಪಾಸ್ ಉದ್ಘಾಟನೆ ಆಗಬೇಕಿತ್ತು. ಆದರೆ ಇದಕ್ಕೆ ಮರಳು ಮುಷ್ಕರ ಅಡ್ಡಿಯಾಯಿತು. ಈಗ ಇದೇ ತಿಂಗಳೊಳಗಾಗಿ ಅಂಡರ್ಪಾಸ್ ಉದ್ಘಾಟಿಸೋಕೆ ಪಾಲಿಕೆ ಮುಂದಾಗಿದೆ. ಇವಾಗ ಆಗೋದಾಗ್ತಾ ಇವಾಗ ವೆಹಿಕಲ್ ಮೂವ್ ಆಗ್ತಾ ಇದೆ. ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಒಂದು ಸ್ವಲ್ಪ ಮೈನರ್ ಕೆಲಸ ಆಗಬೇಕಾಗಿದೆ. ಯಾಕೆಂದ್ರೆ ಅಲ್ಲಿ ಮರಳು ಸ್ಟ್ರೈಕ್ ಆದ 1 ತಿಂಗಳು ಮರಳು ಸ್ಟ್ರೈಕ್ ಲಾರಿಗಳು ನಿಂತಿದ್ದರಿಂದ ಸ್ವಲ್ಪ ತಡ ಆಗಿತ್ತು. ಈಗಾಗಲೇ ಮುಕ್ತ ಸಂಚಾರಕ್ಕೆ ನಾವು ಬಿಟ್ಕೊಟ್ಟಿದ್ದೀವಿ ಅದನ್ನು. ಅಚ್ಚರಿ ಅಂದ್ರೆ ಈಗಾಗಲೇ ಅಂಡರ್ಪಾಸ್ನಲ್ಲಿ 4 ದಿನಗಳಿಂದ ದ್ವಿಮುಖ ಸಂಚಾರ ಶುರುವಾಗಿದೆ. ದೌರ್ಭಾಗ್ಯ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಮಾತ್ರ ಕಡಿಮೆಯಾಗೋ ಬದಲು ದುಪ್ಪಟ್ಟಾಗಿದೆ. ಈಗಾಗಲೇ ಮೇಕ್ರಿ ವೃತ್ತದಿಂದ ಬರುವ ವಾಹನಗಳು ಅಂಡರ್ಪಾಸ್ ಮೂಲಕ ಯಶವಂತಪುರದ ಕಡೆ ಹೋಗ್ತಿವೆ. ಈಗ ಯಶವಂತಪುರದಿಂದ ಬರುವ ವಾಹನಗಳಿಗೆ ಅಂಡರ್ಪಾಸ್ನಿಂದಲೇ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದರಿಂದ 2 ರಸ್ತೆಗಳಲ್ಲೂ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಿದೆ. ಅಂಡರ್ಪಾಸ್ನೊಳಗೆ ಸಂಚಾರ ದಟ್ಟಣೆ ಆಗ್ತಿದೆ. ವಿಪರೀತ ಧೂಳಿದ್ದು ವಾಹನ ಸವಾರರು ಕಷ್ಟದಿಂದ ವಾಹನ ಓಡಿಸಬೇಕಿದೆ. ಪ್ರಾಬ್ಲಮ್ ಏನಾಗುತ್ತೆ ಈ ಥರ ಟ್ರಾಫಿಕ್ ಜಾಮ್ ಆಗುತ್ತೆ. ತುಂಬಾ ಇವಾಗ ಹೆಂಗಿದೆಯೋ ಹಂಗೆ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಹಿಂಗೆ ಮುಂದೆ ಕಂಟಿನ್ಯೂ ಆದರೆ ಧೂಳೆಲ್ಲ ಇದೆ, ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಇದರಿಂದ ಪ್ರಯೋಜನ ಏನಿಲ್ಲ. ಸಿಎನ್ಆರ್ ರಾವ್ ಅಂಡರ್ಪಾಸ್ನ ಒಟ್ಟು ವೆಚ್ಚ 31 ಕೋಟಿ 14 ಲಕ್ಷ ರೂಪಾಯಿ. 2008ರಲ್ಲಿ ಕಾಮಗಾರಿಯ ಟೆಂಡರ್ ಪ್ರಕ್ರಿಯೆ ಪೂರ್ತಿಗೊಳಿಸಲಾಯಿತು. ಆದರೆ ಕಾಮಗಾರಿ ಶುರುವಾಗಿದ್ದು ಮಾತ್ರ 2010ರ ಜನವರಿ 21ರಂದು. ಈ ಮಧ್ಯೆ ಕಾಮಗಾರಿ ವಿಳಂಬ ಅಂತ ಪಾಲಿಕೆ 3 ಗುತ್ತಿಗೆ ಕಂಪನಿಗಳನ್ನ ಬದಲಾಯಿಸಿತು. ಪಾಲಿಕೆ ಮೇಯರ್, ಅಧಿಕಾರಿಗಳು ಅಲ್ಲದೆ 4 ಮಂದಿ ಮುಖ್ಯಮಂತ್ರಿಗಳು ಕಾಮಗಾರಿ ಪರಿಶೀಲಿಸಿ ಶೀಘ್ರ ಉದ್ಘಾಟನೆಗೆ ಭರವಸೆ ಕೊಟ್ಟಿದ್ರು. ಆದರೆ 2010ರಲ್ಲಿ 10 ತಿಂಗಳಲ್ಲಿ ಮುಗಿಬೇಕಿದ್ದ ಕಾಮಗಾರಿ 5 ವರ್ಷವಾದರೂ ಮುಗಿದಿಲ್ಲ. ಒಟ್ನಲ್ಲಿ ಮಹಾನ್ ವಿಜ್ಞಾನಿಯೊಬ್ಬರ ಹೆಸರನ್ನ ಅಂಡರ್ಪಾಸ್ಗೆ ಇಟ್ಟ ಮೇಲೆ ಅದನ್ನ ನಿಗದಿತ ಅವಧಿಯೊಳಗೆ ಮುಗಿಸಬೇಕಿತ್ತು. ಆದರೆ ಕಾಮಗಾರಿ ಅನಗತ್ಯ ವಿಳಂಬವಾಗ್ತಾ ಇದ್ದು ಇದರಿಂದ ಸಿಎನ್ಆರ್ ರಾವ್ ಅವರಿಗೆ ಅಪಮಾನ ಮಾಡಿದಂತಾಗ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, 5 ವರ್ಷಗಳಿಂದ ಅದು ಅಂಡರ್ಪಾಸ್ ನಿರ್ವಹಣೆ, ಅಂಡರ್ಪಾಸ್ ಕಾಮಗಾರಿ ನಡೀತಾ ಇರುವಂತದ್ದು ಇನ್ನೂ ಕೂಡ ಮುಗ್ದಿಲ್ಲ. ಆಗ್ಲೇ ಉದ್ಘಾಟನೆ ಮುಂದಾಗಿದ್ದಾರೆ, ಕಾಮಗಾರಿ ಮುಗ್ದಿಲ್ಲ, ಆಗ್ಲೇ ಸಂಚಾರ ಕೂಡ ಆರಂಭ ಆಗಿರುವಂತದ್ದು. ಎಷ್ಟು ಸಮಸ್ಯೆಗಳನ್ನ ಅಲ್ಲಿನ ಜನತೆ ಎದುರಿಸ್ತಾ ಇದ್ದಾರೆ ಅಂತ? ಪ್ರತಿಮಾ, ಮಲ್ಲೇಶ್ವರಂ ಹತ್ರ ಇರುವಂತಹ ಸಿಎನ್ಆರ್ ರಾವ್ ಅಂಡರ್ಪಾಸ್ ಸುಮಾರು ಹಲವು ಡೆಡ್ಲೈನ್ಗಳನ್ನು ದಾಟಿದೆ. ಈಗಾಗಲೇ 2008ರಲ್ಲಿ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಆಯಿತು. 2010ರ ಜನವರಿಯಲ್ಲಿ ಇಲ್ಲಿ ಕಾಮಗಾರಿ ಶುರು ಮಾಡಲಾಯಿತು. ಆದರೆ ಇದುವರೆಗೂ ಕೂಡ ಅಂದರೆ 5 ವರ್ಷ ಆಯಿತು, ಇದುವರೆಗೂ ಕೂಡ ಕಾಮಗಾರಿ ಮುಕ್ತಾಯ ಆಗಿಲ್ಲ. ಆ್ಯಕ್ಚುಲಿ 2011 ಸೆಪ್ಟೆಂಬರ್ ಒಳಗಡೆ 10 ತಿಂಗಳ ಅವಧಿಯಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು. ಆದರೆ ಹಲವು ಕಾರಣಗಳಿಂದಾಗಿ ಅಂಡರ್ಪಾಸ್ ಕಾಮಗಾರಿ ಮುಗ್ದಿಲ್ಲ. ಇದೊಂದು ವಿಶಿಷ್ಟವಾದ ಅಂಡರ್ಪಾಸು, ವೈ ಶೇಪ್ನಲ್ಲಿರುವಂಥ ಅಂಡರ್ಪಾಸು. ಇಲ್ಲಿ ಸ್ಥಳದಲ್ಲೇ ನಾನೀಗ ಇದ್ದೇನೆ, ಇಲ್ಲಿನ ವಿವರಣೆ ಹೇಳ್ತೇನೆ. ಇನ್ನೊಂದು ಏನಂತಂದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಮಾಡೋದಕ್ಕೆ ಈ ಅಂಡರ್ಪಾಸ್ನ ನಿರ್ಮಾಣ ಮಾಡಲಾಯಿತು. ಆದರೆ ದೌರ್ಭಾಗ್ಯ ಏನಂತಂದ್ರೆ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ಡಬಲ್ ಮಟ್ಟದಲ್ಲಿ ಜಾಸ್ತಿ ಆಗಿರುವಂಥದ್ದು. ಈಗ ನಾವು ನೋಡ್ತಾ ಇರುವಂಥದ್ದು ಸಿಎನ್ಆರ್ ರಾವ್ ವೃತ್ತದಲ್ಲಿರುವಂತಹ ಅಂಡರ್ಪಾಸ್. ಈ ಅಂಡರ್ಪಾಸ್ ನಲ್ಲಿ ಈಗಾಗಲೇ ಇದಕ್ಕೂ ಮುಂಚೆ ಸುಮಾರು 3 ದಿನಗಳ ಹಿಂದೆಯಷ್ಟೇ ಏಕಮುಖ ಸಂಚಾರ ಆಯಿತು. ಈಗ ದ್ವಿಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಟ್ರಾಫಿಕ್ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗಿರುವಂಥದ್ದು. ಅದರ ಮೇಲ್ಭಾಗದಲ್ಲಿ ನಾವು ನೋಡ್ತಾ ಇರುವಂತಹ ರಸ್ತೆ ಮೇಕ್ರಿ ಸರ್ಕಲ್ ಇಂದ ಬರುವಂತಹ ರಸ್ತೆ, ಇದು ಮಲ್ಲೇಶ್ವರಂ ಕಡೆಗೆ ಮತ್ತೆ ಇಲ್ಲಿ ರೌಂಡ್ ಹಾಕೊಂಡು ಯಶವಂತಪುರ ಕಡೆ ಹೋಗ್ತಾರೆ. ಹಾಗಾಗಿ ಈಗ ದ್ವಿಮುಖ ಸಂಚಾರ ಅವಕಾಶ ಮಾಡಿಕೊಡೋ ಕಾರಣವಾಗಿ 2 ಕಡೆ ಸಂಚಾರ ದಟ್ಟಣೆ ಜಾಸ್ತಿ ಆಗಿರುವಂತಹದ್ದು. ಆಕ್ಚುಲಿ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಸದ್ಯದ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ 2 ಪಟ್ಟು ಜಾಸ್ತಿ ಆಗಿದೆ. ಇದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಮತ್ತೆ ಈಗಾಗಲೇ 3 ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟಿದ್ದಾರೆ. ಆ ಗುತ್ತಿಗೆದಾರರ ವಿಳಂಬದಿಂದಾಗಲೂ ಕೂಡ ಈ ಕಾಮಗಾರಿ ವಿಳಂಬ ಆಯಿತು. ಮತ್ತೆ ಸುಮಾರು 5 ಮುಖ್ಯಮಂತ್ರಿಗಳು, ಮೇಯರು, ಆಯುಕ್ತರು, ಅಧಿಕಾರಿಗಳೆಲ್ಲ ಇಲ್ಲಿ ಪರಿಶೀಲನೆ ಮಾಡಿ ಪ್ರತಿ ಸಲ ಪರಿಶೀಲನೆ ಮಾಡಿದಾಗಲೂ ಕೂಡ ಭರವಸೆ ಕೊಟ್ಟು ಹೋಗ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಕಾಮಗಾರಿ ಮುಕ್ತಾಯ ಆಗಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಈಗಾಗಲೇ ಇಲ್ಲಿ ದ್ವಿಮುಖ ಸಂಚಾರ ಅನುವು ಮಾಡಿಕೊಡಲಾಗಿದೆ. ಈ ಕಡೆ ಸುಮಾರು 5 ಪ್ರಮುಖ ರಸ್ತೆಗಳಿಗೆ ಈ ರಸ್ತೆ ಭೇಟಿ ಮಾಡುತ್ತೆ. ಮತ್ತೆ 2 ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಇದು ಸಂಪರ್ಕ. ಸಂಪರ್ಕ ಕಡಿತಗೊಂಡಿರುವಂತದ್ದು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎಲ್ಲೆಡೆ ಕಾಡುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಮಲ್ಲೇಶ್ವರಂನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಅಂತ್ಯ ಹಾಡೋಕೆ ಅಂತಾನೆ ಈ ಅಂಡರ್ಪಾಸ್ ನಿರ್ಮಾಣವನ್ನ ಮಾಡಲಾಯಿತು. ಹಾಗೇನೆ ಖ್ಯಾತ ವಿಜ್ಞಾನಿ ಸಿಎನ್ಆರ್ ರಾವ್ ಅವರ ಹೆಸರನ್ನ ಕೂಡ ಈ ಅಂಡರ್ಪಾಸ್ಗೆ ಇಡಲಾಯಿತು. ಆದರೆ
ಕಾಮಗಾರಿ ಮಾತ್ರ ಬರೋಬ್ಬರಿ 5 ವರ್ಷಗಳಿಂದ ನಡೀತಾನೇ ಇದೆ. ಆದರೆ ಜನರಿಗೆ ಮಾತ್ರ ಸಂಚಾರಕ್ಕೆ ಇದು ಕುತ್ತನ್ನ ತರ್ತಾ ಇರುವಂತದ್ದು. ಈಗ ಕಳೆದ 4 ದಿನಗಳಿಂದ ಈ ಅಂಡರ್ ಪಾಸ್ ಸಂಚಾರ ಏನೋ ಆರಂಭ ಆಗಿದೆ, ಆದರೆ ಕಾಮಗಾರಿ ಕೂಡ ಇನ್ನೂ ಕೂಡ ಮುಗಿದಿಲ್ಲ. ಸಂಚಾರ ಆರಂಭ ಆದ್ಮೇಲೆ ಅಂಡರ್ ಪಾಸ್ ನಿಂದ ಟ್ರಾಫಿಕ್ ಸಮಸ್ಯೆ ನೀಗುತ್ತೆ ಅಂತ ಭಾವಿಸಲಾಗಿತ್ತು, ಆದರೆ ಅದು ಇನ್ನಷ್ಟು ಉಲ್ಬಣಗೊಂಡಿರೋದು ಮಾತ್ರ ದುರಂತ. ಇನ್ನೂ ಕೂಡ ಸಾಕಷ್ಟು ಕಾಮಗಾರಿ ಮುಗಿಯಬೇಕಿದೆ, ಆದರೆ ಅದಕ್ಕೂ ಮುನ್ನವೇ ಉದ್ಘಾಟನೆಗೆ ಮುಂದಾಗಿದೆ ಸರ್ಕಾರ. ಸಣ್ಣ ಪುಟ್ಟ ಕಾಮಗಾರಿಗಳು ಮಾತ್ರ ಇರುವಂತದ್ದು, ಹಾಗಾಗಿ ಅದನ್ನ ಮುಗಿಸ್ಕೊಳ್ತೀವಿ, ಸಂಚಾರಕ್ಕೆ ಮುಕ್ತಗೊಳಿಸಿದೀವಿ, ಇದರಿಂದ ಸಂಚಾರ ದಟ್ಟಣೆ ಕಡಿಮೆಯಾಗುತ್ತೆ ಅನ್ನುವಂತಹ ಮಾತು ಸರ್ಕಾರದ್ದಾದ್ರೂ, ಆದರೆ ನಿಜಕ್ಕೂ ನಾವು ಅಲ್ಲಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲಿ ಸಂಚಾರ ದಟ್ಟಣೆ ಇನ್ನಷ್ಟು ಹೆಚ್ಚಾಗಿದೆ. ಈ ಅಂಡರ್ ಪಾಸ್ ಧೂಳಿನ ಗೂಡಾಗಿರುವಂತದ್ದು. ಅಲ್ಲಿಗೆ ಬರುವಂತಹ ಎಲ್ಲ ವಾಹನ ಸವಾರರಿಗೆ ಟ್ರಾಫಿಕ್ ಸಮಸ್ಯೆ ಒಂದೆಡೆ, ಆದರೆ ಇನ್ನೊಂದೆಡೆ ಕಾಮಗಾರಿಯ ವಿಳಂಬದಿಂದಾಗಿ ಪ್ರತಿನಿತ್ಯ ಧೂಳಿನಲ್ಲೇ ಸಾಗಬೇಕಾದಂತಹ ದುಸ್ಥಿತಿ ಉಂಟಾಗಿರುವಂತದ್ದು. ತರಾತುರಿಯಲ್ಲಿ ಈಗ ಅಂಡರ್ ಪಾಸ್ ಉದ್ಘಾಟನೆ ಮಾಡಲಿಕ್ಕೆ ಚಿಂತನೆ ಮಾಡಿರುವಂತದ್ದು. ಸರ್ಕಾರ ನಿಜಕ್ಕೂ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಂಡರ್ ಪಾಸ್ನಿಂದ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಓಕೆ, ಮಸೂದ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ನೀವಾಗಲೇ ವಿವರಿಸ್ತಾ ಇದ್ರಿ, ಅಲ್ಲಿನ ದೃಶ್ಯಗಳನ್ನ ತೋರಿಸ್ತಾ ಇದ್ರಿ. ಎಷ್ಟು ಕಾಮಗಾರಿ ಇನ್ನೂ ಬಾಕಿ ಉಳಿದಿರುವಂತದ್ದು, ಇನ್ನೂ ಎಷ್ಟು ದಿನ ಬೇಕಾಗಬಹುದು? ಪ್ರತಿಮಾ, ಈಗಾಗಲೇ ಹೇಳಿದ್ದೇನೆ, ಇದು ವೈ ಶೇಪ್ ನಲ್ಲಿರುವಂತಹ ಅಂಡರ್ ಪಾಸ್. ಈಗಾಗಲೇ ಮಲ್ಲೇಶ್ವರಂ ಇಂದ ಯಶವಂತಪುರ ಕಡೆ ಹೋಗುವ ಅಂಡರ್ ಪಾಸ್ ಈಗಾಗಲೇ ಮುಕ್ತಾಯ ಆಗಿದೆ. ಆದ್ರೆ ಒಂದು ಮೈನರ್ ಕೆಲಸಗಳು, ಅಂದ್ರೆ ಹತ್ತಿರ ಒಂದು 5 ದಿನದ ಕೆಲಸಗಳು ಮಾತ್ರ ಬಾಕಿ ಇದಾವೆ. ಅಂದ್ರೆ ಮಧ್ಯದಲ್ಲಿ ಏನ್ ಡಿವೈಡರ್ ಇದೆ, ಡಿವೈಡರ್ ರೆಡಿ ಮಾಡಬೇಕು, ಆ ಕಡೆ ಈ ಕಡೆ ಕಾಂಪೌಂಡ್ ಗಳನ್ನ ರೆಡಿ ಮಾಡಬೇಕು, ಮತ್ತೆ ರಸ್ತೆಗಳನ್ನ ಸ್ವಲ್ಪ ಸ್ವಚ್ಛ ಮಾಡಬೇಕು, ತುಂಬಾ ಧೂಳು ಇದೆ, ಆ ಧೂಳನ್ನ ಕ್ಲಿಯರ್ ಮಾಡಬೇಕು. ಮತ್ತೆ ಇನ್ನೊಂದೇನಂತಂದ್ರೆ ಮೇಕ್ರಿ ಸರ್ಕಲ್ ಇಂದ ಬರೋ ವಾಹನಗಳಿಗೆ ಈಗಾಗಲೇ ಇನ್ನೊಂದು ಅಂಡರ್ ಪಾಸ್ ಕೂಡ ಅದಕ್ಕೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಅದು ವೈ ಶೇಪ್ ಇರುವಂತದ್ದು. ಅದೇ ಅಂಡರ್ ಪಾಸ್ ಮಾರಮ್ಮ ಸರ್ಕಲ್ ಗೆ ಕನೆಕ್ಟ್ ಆಗುತ್ತೆ. ಅದರ ಕಾಮಗಾರಿ ಸುಮಾರು 1-1.5 ತಿಂಗಳು ಹಿಡಿಯುತ್ತೆ. ಅದು ಕಂಪ್ಲೀಟ್ ಆಗಿಲ್ಲ. ಮರಳು ಮುಷ್ಕರ ಕಾರಣವಾಗಿ ಈಗಾಗಲೇ ಕಾಮಗಾರಿ ವಿಳಂಬ ಆಗಿರುವಂತದ್ದು. ಹಾಗಾಗಿ ಈಗ ಮುಷ್ಕರ ನಿಂತಿದೆ. ಈಗ ಕಾಮಗಾರಿಗೆ ಮರಳು ಸಪ್ಲೈ ಆಗ್ತಾ ಇದೆ. ಈಗ ಕಾಮಗಾರಿ ಶುರುವಾಗಿದೆ. ಈಗಾಗಲೇ 22,62,00,000 ಇದಕ್ಕೆ GNRM ನಡಿಯಲ್ಲಿ ವೆಚ್ಚ ಮಾಡಲಾಗಿತ್ತು. ಆದ್ರೆ ಕಾಮಗಾರಿ ವಿಳಂಬ ಆಗಿರೋ ಕಾರಣವಾಗಿ 10 ಕೋಟಿ ಹೆಚ್ಚಾಗಿದೆ. ಈಗ ಸದ್ಯಕ್ಕೆ 31,14,00,000 ಈ ಕಾಮಗಾರಿಗೆ ವೆಚ್ಚ ಆಗ್ತಾ ಇರುವಂತದ್ದು. ಆದ್ರೆ ಈ ತಿಂಗಳಲ್ಲೇ ಇಷ್ಟೆಲ್ಲ ಆದ್ರೂ, ಅಂದ್ರೆ ಕಾಮಗಾರಿ ಇನ್ನೂ ಮುಗ್ದಿಲ್ಲ, ಇನ್ನೂ ತುಂಬಾ ಕೆಲಸಗಳು ಬಾಕಿ ಇದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಈ ತಿಂಗಳಲ್ಲೇ ತರಾತುರಿಯಲ್ಲಿ ಇದರ ಉದ್ಘಾಟನೆಗೆ ಈಗಾಗಲೇ ಪಾಲಿಕೆ ಮತ್ತು ಸರ್ಕಾರ ಮುಂದಾಗಿರುವಂತದ್ದು. ಇದು ಕೂಡ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ ಕೆಲಸ ಮಾಡಿದ್ಮೇಲೆ ಮುಂದುವರಿಸಿ, ಈಗಾಗಲೇ 5 ವರ್ಷ ಆಗಿದೆ, ಏನು ಮಾಡೋದಕ್ಕಾಗಲ್ಲ. ಇನ್ನೊಂದು 6 ತಿಂಗಳು ತಗೊಂಡು ಈಗಾಗಲೇ ಕಂಪ್ಲೀಟ್ ಮಾಡಿದ್ಮೇಲೆ ವಾಹನ ಸವಾರರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವರ ಆಗ್ರಹ. ಯಾಕೆಂತಂದ್ರೆ ಈಗಾಗಲೇ ದ್ವಿಮಿತ ಸಂಚಾರ ಕೂಡ ಇಲ್ಲಿ ಅವಕಾಶ ಮಾಡಿಕೊಡ್ಲಾಗಿದೆ. ಸಂಚಾರ ದಟ್ಟಣೆ ಇನ್ನಷ್ಟು ಜಾಸ್ತಿ ಆಗಿರುವಂತದ್ದು. ವಾಹನ ಅಂದ್ರೆ ಟ್ರಾಫಿಕ್ ಪೊಲೀಸರು ಕೂಡ ಸಂಚಾರ ದಟ್ಟಣೆ ನಿಗ್ರಹಿಸುವಲ್ಲಿ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ವಾಹನ ಸವಾರರು ನರಕಯಾತನೆ ಅನುಭವಿಸಿಕೊಂಡು ಇಲ್ಲಿ ಹೋಗ್ತಾ ಇರುವಂತದ್ದು. ಹಾಗಾಗಿ ಒಂದು ಪರಿಶೀಲನೆ ಮಾಡಿ, ಮುಖ್ಯಮಂತ್ರಿಗಳು ಖುದ್ದಾಗಿ ಬಂದು ಒಂದು ಪರಿಶೀಲನೆ ಮಾಡಿ ಕಾಮಗಾರಿ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ಇದನ್ನು ಉದ್ಘಾಟನೆ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಬೇಕಾಗಿದೆ. ಪ್ರತಿಮಾ, ಹಾಗೇನೆ ಮಸೂದ್, ಇಷ್ಟು 5 ವರ್ಷ ಮರಳು ಮುಷ್ಕರ ಏನೋ ಆಯ್ತು ಮೊನ್ನೆ, ಆದ್ರೆ 5 ವರ್ಷಗಳು ಬೇಕಾ ಒಂದು ಅಂಡರ್ ಪಾಸ್ ನಿರ್ಮಾಣಕ್ಕೆ? ನಿಜಕ್ಕೂ ಇದಕ್ಕೆ ನಗಬೇಕು ಅಳಬೇಕು ಅಂತ ಗೊತ್ತಾಗಲ್ಲ. ಯಾಕಂತ ವಿಳಂಬ ಆಗಿದೆ? ಏನ್ ಕಾರಣ ಕೊಡ್ತಾರೆ, ಏನ್ ಸ್ಪಷ್ಟನೆ ಕೊಡ್ತಾರೆ? ಪ್ರತಿಮಾ, ಈಗಾಗಲೇ ಗುತ್ತಿಗೆದಾರರು ವಿಳಂಬ ಮಾಡಿದ್ರು. 2008ರಲ್ಲೂ ಗುತ್ತಿಗೆ ಕಾಮಗಾರಿ ಕಂಪ್ಲೀಟ್ ಆದ್ರೂ ಕೂಡ 2010ರ ಜನವರಿಯಲ್ಲಿ ಕಾಮಗಾರಿ ಶುರುವಾಯಿತು. ಹಾಗಾಗಿ 3 ಗುತ್ತಿಗೆ ಕಂಪನಿಗಳನ್ನ ಇಲ್ಲಿ ಬದಲಾಯಿಸಲಾಯಿತು. ಈಗಾಗಲೇ ಈಸ್ಟ್ ಕೋಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತೆ ಮಾಧವ ಹೈಟೆಕ್ ಅನ್ನುವಂತಹ ಕಂಪನಿಗಳು ಈಗ ಗುತ್ತಿಗೆ ತಗೊಂಡಿದ್ದಾರೆ. ಇವರಿಂದಲೂ ಕೂಡ ವಿಳಂಬ ಆಗ್ತಾ ಇರುವಂತದ್ದು. ಇದರಲ್ಲಿ ಈಸ್ಟ್ ಕೋಸ್ಟ್ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಬೇಕು ಅನ್ನೋ ಪ್ರಸ್ತಾವನೆ ಕೂಡ ಇತ್ತು. ಹಾಗಾಗಿ ಅದನ್ನ ಮಾಡಲಿಲ್ಲ. ಈಗ ಅದು ಒಂದು ವಿಳಂಬ. ಇನ್ನೊಂದೇನಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಸ್ವಲ್ಪ ಸಮಸ್ಯೆ ಆಯಿತು. ಹಾಗಾಗಿ ಅದರಿಂದಲೂ ಕೂಡ ಕಾಮಗಾರಿ ವಿಳಂಬ ಆಯಿತು. ಇನ್ನೊಂದೇನಂತಂದ್ರೆ ಇಲ್ಲಿ ತುಂಬಾ ಯುಟಿಲಿಟಿಗಳಿದಾವೆ. ಆ ಯುಟಿಲಿಟಿಗಳನ್ನ ಶಿಫ್ಟ್ ಮಾಡೋದು ಕೂಡ ಒಂದು ಸಮಸ್ಯೆ ಆಯಿತು. ಹಾಗಾಗಿ ಯಾಕೆಂತಂದ್ರೆ ಈಗಾಗಲೇ ಈ ಅಂಡರ್ ಪಾಸ್ ಬಲಬದಿಯಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಮತ್ತೆ IISc ಇದೆ, ಎಡಭಾಗದಲ್ಲಿ BHEL ಇದೆ. ಆ ಕಂಪನಿಗಳ ನೌಕರರಿಗೂ ಕೂಡ ಒಂದು ರಸ್ತೆ ಮಾಡ್ಕೊಡ್ಬೇಕು. 2 ಸರ್ವಿಸ್ ರಸ್ತೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆ ಕೆಲಸ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಇವೆಲ್ಲ ಸಮಸ್ಯೆಯಿಂದಲೂ ಕಾಮಗಾರಿ ವಿಳಂಬ ಆಗಿದೆ. ಹೀಗಾಗಿ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಫೆಬ್ರವರಿಯಲ್ಲಿ ಈ ಅಂಡರ್ ಪಾಸ್ ಉದ್ಘಾಟನೆ ಆಗುತ್ತೆ. ಆದ್ರೂ ಕೂಡ ಮೇಕ್ರಿ ಸರ್ಕಲ್ ಇಂದ ಮಾರಮ್ಮ ಸರ್ಕಲ್ ಗೆ ಕನೆಕ್ಟ್ ಕೊಡುವಂತ ಇನ್ನೊಂದು ಅಂಡರ್ ಪಾಸ್ ಸುಮಾರು 2-2.5 ತಿಂಗಳು ಕಾಮಗಾರಿ ಬಾಕಿ ಇದೆ. ಪ್ರತಿಮಾ, ಓಕೆ ಮಸೂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.